ವಿರಾಮದ ನಂತರ ಹಲೋ ಡಾಕ್ಟರ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ನಾವು ಡೆಂಗ್ಯೂ ಸೀಸನಲ್ ಫ್ಲೂ, ಇತ್ತೀಚಿನ ಮಳೆಗಾಲದಲ್ಲಿ ಹೆಚ್ಚಾಗಿ ಬಾಧಿಸುವಂಥ ಡೆಂಗ್ಯೂ ಕುರಿತಾದಂಥ ಮಾಹಿತಿ ಜೊತೆಗೆ ಜಾಗೃತಿಯನ್ನು ಮೂಡಿಸ್ತಾ ಇದ್ದೀವಿ. ಅದರಲ್ಲೂ ಕೂಡ ಇಂದಿನ ಕಾರ್ಯಕ್ರಮದಲ್ಲಿ ಮಕ್ಕಳಲ್ಲಿ ಅಂದರೆ ಇವಾಗಿನಿಂದ ಹುಟ್ಟಿದ ಮಕ್ಕಳಿಂದ ಹಿಡಿದು 18 ವರ್ಷದವರೆಗಿನ ಮಕ್ಕಳಲ್ಲಿ ಏನೆಲ್ಲ ಆರೋಗ್ಯ ಸಮಸ್ಯೆಗಳು ಕಂಡು ಬರುತ್ತೆ, ಜೊತೆಗೆ ಅವರಿಗೆ ಪೀಡಿಯಾಟ್ರಿಷಿಯನ್ ಅವರ ಒಂದು ಮಹತ್ವ ಏನಿರುತ್ತೆ, ಅದು ಇಂಪಾರ್ಟೆಂಟ್ ರೋಲ್ ಏನಿರುತ್ತೆ, ಈ ಕುರಿತಾಗಿ ತಿಳಿಸ್ತಾ ಇದ್ದೀವಿ. ನೀವು ಈ ಕಾರ್ಯಕ್ರಮದಲ್ಲಿ ಮಾತನಾಡಿ ಮಕ್ಕಳ ಬಗ್ಗೆ ಆಗಿರ್ಬೋದು, ಆ ಮಕ್ಕಳಲ್ಲಿ ಕಂಡುಬರುವ ಆರೋಗ್ಯ ಸಮಸ್ಯೆಗಳ ಕುರಿತಾಗಿ ಮಾಹಿತಿಯನ್ನು ಪಡೆದುಕೊಳ್ಬೋದು. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ನೇರವಾಗಿ ಮಾತನಾಡಬೇಕು ಅಂತ ಹೇಳಿದಾಗ ಪರದೆ ಮೇಲೆ ಬರ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ ಮಾತನಾಡಬಹುದು. ಇನ್ನು ಡಾಕ್ಟರ್ ಮೇಘನಾ, ಪೀಡಿಯಾಟ್ರಿಷಿಯನ್, ಬಾನವಿ ಆಸ್ಪತ್ರೆ, ಕುವೆಂಪು ನಗರ, ಮೈಸೂರು, ಇವರನ್ನ ಭೇಟಿ ಮಾಡಬೇಕು ಅಂತ ಹೇಳಿದಾಗ ಬಾನವಿ ಆಸ್ಪತ್ರೆಯ ನಂಬರ್ ಕೂಡ ಪರದೆ ಮೇಲೆ ಬರ್ತಾ ಇರುತ್ತೆ. ಅದಕ್ಕೆ ಕರೆ ಮಾಡಿ ಮೇಡಮ್ ಅವರ ಅಪಾಯಿಂಟ್ಮೆಂಟ್ ಅನ್ನು ತೆಗೆದುಕೊಂಡು ನೇರವಾಗಿ ಭೇಟಿಯಾಗಿ ನಿಮ್ಮ ಮಕ್ಕಳಲ್ಲಿ ಕಂಡು ಬರುವಂತಹ ಸಮಸ್ಯೆಗಳ ಕುರಿತಾಗಿ ಮಾಹಿತಿಯನ್ನು ಪಡೆದು ಸೂಕ್ತ ಚಿಕಿತ್ಸೆಯನ್ನು ಬಾನವಿ ಆಸ್ಪತ್ರೆಯಲ್ಲಿ ಪಡೆಯಬಹುದು. ಇನ್ನು ಬಾನವಿ ಆಸ್ಪತ್ರೆಯಲ್ಲಿ ಕೇವಲ ಪೀಡಿಯಾಟ್ರಿಷಿಯನ್ ಅಂತಲ್ಲ, ನಿಮ್ಮಲ್ಲಿ ಕಂಡುಬರುವ ಎಲ್ಲಾ ರೀತಿಯ ಆರೋಗ್ಯ ಸಮಸ್ಯೆಗಳಿಗೂ ಕೂಡ ಒಂದೇ ಸೂರಿನ ಅಡಿಯಲ್ಲಿ ಉತ್ಕೃಷ್ಟವಾದಂಥ ಆರೋಗ್ಯ ಸಮಸ್ಯೆಗಳಿಗೆ ಪರಿಹಾರವನ್ನು ನೀಡಲಾಗ್ತಾ ಇದೆ. ನೀವು ಕೂಡ ಒಮ್ಮೆ ಬಾನವಿ ಆಸ್ಪತ್ರೆಯನ್ನು ಕೂಡ ಭೇಟಿ ಮಾಡಬಹುದು, ನಿಮ್ಮ ಸಮಸ್ಯೆಗಳಿಗೆ ಸಂಪೂರ್ಣ ಪರಿಹಾರವನ್ನು ಕಂಡುಕೊಳ್ಬಹುದು. ಎಸ್ ಮೇಡಮ್, ನಾವು ಹೇಳ್ತಾ ಇದ್ವಿ, ಈ ರೀತಿಯಾಗಿ ಮಕ್ಕಳಲ್ಲಿ ಕಂಡುಬರುವುದರಿಂದ ಪೇರೆಂಟ್ಸ್ಗಳ ರೋಲು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಮಕ್ಕಳಲ್ಲಿ ಅಂತ ಹೇಳಿದಾಗ ತಾಯಿ, ದ ಇನ್ಫ್ಯಾಂಟಿಂದ ಹೇಳಿದಾಗಲೇ ಕೂಡ ತಾಯಿಯ ಆರೋಗ್ಯ ಎಷ್ಟಿರುತ್ತೆ, ಮಕ್ಕಳಿಗೆ ಅಷ್ಟೇ ಆರೋಗ್ಯ. ಸೊ ಇಂಪಾರ್ಟೆನ್ಸ್ ಆಫ್ ಎ ಮದರ್ ರೋಲ್ ಇನ್ ಎ ಬೇಬೀಸ್ ಲೈಫ್ ಅನ್ನೋದು ಹೇಗಿರುತ್ತೆ? ಶಿ ಪ್ಲೇಸ್ ಅ ವೈಟಲ್ ರೋಲ್ ಅಂತಲೇ ಹೇಳ್ಬೋದು. ಹುಟ್ಟಿದಾಗಿಂದನೂ ಬೇಬಿ ಜಾಸ್ತಿ ಟೈಮ್ ಎಲ್ಲಿ ಸ್ಪೆಂಡ್ ಮಾಡಿರುತ್ತೆ ಅಂದರೆ ಅದು ತಾಯಿ ಜೊತೆನೆ, ಹುಟ್ಟೋದ ಮುಂಚೆಯಿಂದನೂ ತಾಯಿ ಜೊತೆನೇ ಸ್ಪೆಂಡ್ ಮಾಡ್ತಾ ಇರ್ತಾರೆ. ಮದರ್ಸ್ ರೋಲ್ ತುಂಬ ವೈಟಲ್ ಆಗಿ ಪ್ಲೇ ಮಾಡ್ತಾರೆ. ಮದರ್ ಅಲ್ಲದೆ ಅದು ಅವ್ರ ಸುತ್ತಮುತ್ತ ಎನ್ವಿರಾನ್ಮೆಂಟ್ ಅಂದರೆ ಮದರ್ ಜೊತೆಗಿರೋ ಅವ್ರ ಪೇರೆಂಟ್ಸ್, ಯಾರ್ಯಾರು ಕೇರ್ ಟೇಕರ್ಸ್ ಯಾರು ಇರ್ತಾರೆ ಅವ್ರದ್ದೆಲ್ಲ. ಯೂಶಲಿ ಮದರ್ ಹೈಜೀನ್ ಅಷ್ಟೇ ಮುಖ್ಯ. ಅದಕ್ಕೋಸ್ಕರ ಯಾವಾಗಲೂ ಬೇಬಿ ಮದರ್ ಜೊತೆ ಇರೋದ್ರಿಂದ ಮದರ್ ಹೆಲ್ತ್ ಆಗಲಿ, ಮದರ್ ಹೈಜೀನ್ ಆಗಲಿ, ಅದು ಬೇಬಿ ಮೇಲೆ ತುಂಬ ಪರಿಣಾಮ ಬೀಳುತ್ತೆ. ಲೈಕ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಅಂತ ಹೇಳ್ತೀವಿ. ಸೊ ಆದಷ್ಟು ತಾಯಿ ಅಂದರೂ ಆರೋಗ್ಯ ನೋಡ್ಕೋಬೇಕು. ಕೆಲವೊಂದ್ಸತಿ ಏನಾಗುತ್ತೆ, ಬರೀ ಫ್ಯಾಮಿಲಿ ಅಥವಾ ಮಗು ನೋಡ್ಕೊಳ್ಳೋದ್ರಲ್ಲಿ ಅವ್ರ ಹೆಲ್ತನ್ನ ಅವ್ರು ಅರ್ಧ ನೆಗ್ಲೆಕ್ಟ್ ಮಾಡಿರ್ತಾರೆ. ಯೂಶಲಿ ಬೇಬೀಸ್ ಏನಾಗುತ್ತೆ, ನ್ಯೂ ಬಾರ್ನ್ ಪೀರಿಯಡಲ್ಲಿ ಏನಾಗ್ಬಿಡುತ್ತೆ ಅಂದರೆ ಮದರ್ಗೆ ಏನಾದರೂ ಜ್ವರ ಬಂದರೆ, ಅವ್ರಿಗೆ ಕೆಮ್ಮು ನೆಗಡಿ ಆಗಿದ್ರೆ, ಸಿನ್ಸ್ ಬೇಬಿ ಯಾವಾಗ್ಲೂ ಮದರ್ ಜೊತೆನೇ ಇರೋದ್ರಿಂದ ಬೇಗ ಪಾಪುಗೆ ಸ್ಪ್ರೆಡ್ ಆಗೋ ಚಾನ್ಸಸ್ ಅನಿಸುತ್ತೆ. ಸೊ ಮದರ್ಸು ಪ್ರಿಕಾಷಿಯಸ್ ಆಗಿರಬೇಕು, ಅವರು ಸ್ವಲ್ಪ ಕೇರ್ ಇರಬೇಕು. ಈಗ ಏನಾದ್ರು ಮದರ್ಗೆ ಕೆಮ್ಮು ಜಾಸ್ತಿ ಇರುತ್ತೆ ಅಂತ ಇವರು ಯೂಶಲಿ ಬ್ರೆಸ್ಟ್ ಫೀಡ್ ಬೇಬೀಸ್, 6 ತಿಂಗಳು ಒಳಗಡೆ ಮಕ್ಕಳು ಹಾಲು ಕುಡಿತಾ ಇರೋ ಮಕ್ಕಳಿಗೆ ನಾವು ಹಾಲು ಕುಡಿಯೋದನ್ನ ನಿಲ್ಸೋಕ್ಕಾಗಲ್ಲ. ಸಿನ್ಸ್ ಮದರ್ಗೆ ಏನೋ ಕಾಯಿಲೆ ಬಂದಿದೆ ಅಥವಾ ಮದರ್ಗೆ ಅನ್ಲೆಸ್ ಅವ್ರಿಗೆ ಏನಾದರೂ ತುಂಬ ಲೈಕ್ ದರ್ ಹಾಸ್ಪಿಟಲ್ ಅವ್ರ ಬೆಡ್ ರಿಡನ್ ಆಗಿ ದೇ ಕಾಂಟ್ ಫೀಡ್ ಅನ್ನೋ ತನಕನೂ ವಿ ಆರ್ ಯೂಶಲಿ ಡೋಂಟ್ ವಾಂಟ್ ಟು ಸ್ಟಾಪ್ ಬ್ರೆಸ್ಟ್ ಫೀಡಿಂಗ್ ಯೂಶಲಿ ಕಂಟಿನ್ಯೂ ಮಾಡಿಸ್ತೀವಿ. ಆ ಥರ ಸಂದರ್ಭದಲ್ಲಿ ಮೇಕ್ ಶೋರ್ ಅವ್ರು ಮಾಸ್ಕ್ ಹಾಕೊಳ್ಳೋದಾಗಲಿ ಅಥವಾ ಫೀಡ್ ಸಮಯದಲ್ಲಿ ಮಾತ್ರ ಮಗು ಜೊತೆ ಇದ್ದು ನೆಕ್ಸ್ಟ್ ಮಗುನ ಬೇರೆ ಕೇರ್ ಟೇಕರ್ಸ್ ಏನಿದ್ದಾರೆ ಅವ್ರ ಜೊತೆ ಹ್ಯಾಂಡಲ್ ಮಾಡೋಕ್ಕೆ ಕೊಡ್ಬೋದು. ಯಾವಾಗ ನೆಸೆಸರಿ ಇದೆ ಆವಾಗ ಮಾತ್ರ ಬೇಬಿ ಜೊತೆ ಕಾಂಟ್ಯಾಕ್ಟಲ್ಲಿ ಇದ್ದು ಬೇರೆ ಟೈಮಲ್ಲಿ ಪಾಪುನ ಕೇರ್ ಟೇಕರ್ಸ್ ಏನಿರ್ತಾರೆ ಅವ್ರು ನೋಡ್ಕೊಳ್ಳೋದು, ಅನ್ಲೆಸ್ ಅವರು ಸ್ವಲ್ಪ ಹುಷಾರಾಗೋ ತನಕ. ಸಿನ್ಸ್ ಮದರ್ ಅವ್ರ ಹೆಲ್ತೂ ಅಷ್ಟೇ ಇಂಪಾರ್ಟೆಂಟ್, ಅದು ಬೇಬೀಸ್ಗೆ ತುಂಬ ಪರಿಣಾಮ ಬೀರುತ್ತೆ. ಸೊ ಮೇಕ್ ಶೋರ್ ಮದರ್ ಹೆಲ್ತ್ ಇದ್ರೆ ಬೇಬಿನೂ ಹೆಲ್ತಿ ಇರುತ್ತೆ. ಇನ್ನು ಮೇನ್ ಆಗಿ ಹೇಳ್ಬೇಕಂದ್ರೆ ಮದರ್ ಏನು ಇಂಟೇಕ್ ತಗೊಳ್ತಾರೆ ಅದ್ರ ಒಂದು ರೆಸ್ಪಾನ್ಸ್ ಕೂಡ ಮಗುಗಿಂದ ಆಗುತ್ತೆ ಅಂತ ಹೇಳ್ತಾರೆ. ಈಗ ತಾಯಿ ಇವಾಗ ಹೇಳೋ ರೀತಿಯಲ್ಲಿ ನೀವು ಹೇಳಿದ್ರೆ ಒಂದು 6 months ಬಂದ್ವರೆಗೂ ಕೋಲ್ಡ್ ಐಟಮ್ಸ್ ಆಗಿರ್ಬೋದು, ಸರ್ಟನ್ ಐಟಮ್ಸ್ನ ತಿನ್ನೋದನ್ನ ಅವಾಯ್ಡ್ ಮಾಡ್ತಾರೆ ಡ್ಯೂ ಟು ಬೇಬಿಗೆ ಅದು ಫೀಡ್ ಮಾಡ್ತಾ ಇರೋದ್ರಿಂದ ಆಗುತ್ತೆ ಅಂತ. ಸೊ ಆ ಥರ ಫುಡ್ ಐಟಮ್ಸ್ ಬಗ್ಗೆ ಬರೋದ್ರೆ ಮದರ್ ಇಂಪಾರ್ಟೆನ್ಸ್ ಯಾವ ರೀತಿಯ ಕೇರ್ ಮಾಡಬೇಕಾಗುತ್ತೆ ಫಾರ್ ಫುಡ್? ಸೊ ಇದು ನಮ್ಮ ಕಡೆ ಸ್ವಲ್ಪ ಏನಂತ ಹೇಳ್ತಾರೆ, ಕೆಲವೊಂದು ಪಥ್ಯ ಅಂತ ಮಾಡ್ತಾರೆ. ಯೂಶಲಿ ಮಗು ಹುಟ್ಟಾದ್ಮೇಲೆ ಕೆಲವೊಂದು ಅವಾಯ್ಡ್ ಮಾಡಬೇಕು, ಅದರಿಂದ ಬೇಬಿಗೂ ತೊಂದರೆ ಆಗೋ ಚಾನ್ಸಸ್ ಇದೆ. ಆ ಥರ ನಾವೇನು ಹೇಳ್ತೀವಿ ಅಂದರೆ ಪಥ್ಯ ಟು ಸಮ್ ಎಕ್ಸ್ಟೆಂಟ್ ಕೆಲವೊಂದು ಏನೋ ತಗೋತಾರೆ, ಅದ್ರ ಮೇಲೆ ಅಷ್ಟೇ ಡಿಪೆಂಡ್ ಆಗಿರುತ್ತೆ. ಅದರಿಂದ ಎಲ್ಲಾನು ತಾಯಿಗೆ ಏನು ಕೊಡಲೇಬಾರ್ದು ಊಟ ಆ ಥರದ್ದು ಏನು ಕಂಪಲ್ಸರಿ ಇಲ್ಲ. ಇವಾಗ ಕೆಲವೊಂದು ಕಡೆ ಏನಾಗುತ್ತೆ, ಮೊಸರು ಹಾಲು ಆ ಥರ ಎಲ್ಲ ಕೊಡೋದೇ ಇಲ್ಲ, ಅದು ಶೀತ ಆಗುತ್ತೆ, ಅದು ನೆಕ್ಸ್ಟ್ ಮಗುಗೂ ಆಗುತ್ತೆ ಆ ಥರ ಎಲ್ಲ. ಯೂಶಲಿ ಅದ್ರ ಸ್ಟಡೀಸ್ ಆ ಥರ ಏನೂ ತೋರಿಸಲ್ಲ. ಅಂದರೆ ಬೇಬಿ ಮಗು ತಾಯಿದೀಗ ಜಾಸ್ತಿ ಮೊಸರು ಮಜ್ಜಿಗೆ ಕುಡಿಯೋದ್ರಿಂದ ಮಗುಗೆ ಶೀತ ಆಗುತ್ತೆ ಆ ಥರ ಏನೂ ಇಲ್ಲ. ಮೇಕ್ ಶೋರ್ ತಾಯಿ ಏನು ಹೆಲ್ದಿಯಾಗಿ ಏನು ಫುಡ್ ಐಟಮ್ಸ್ ತೊಗೊತಾರೆ ಅದು ತೊಗೋಬೋದು. ಅದರಿಂದ ಏನಾಗುತ್ತೆ, ನಾವು ಮೇನ್ಲಿ ಬ್ರೆಸ್ಟ್ ಮಿಲ್ಕ್ ಸೆಕ್ರೇಷನ್ ಅಂತ ಹೇಳ್ತೀವಿ. ಕೆಲವೊಂದು ಐಟಮ್ಸ್ ಮದರ್ ತೊಗೊಳೋದು ಮಾತ್ರ ಹಾಲಲ್ಲಿ ಇಷ್ಟು ಪ್ರಮಾಣವಾಗಿ ಸೆಕ್ರೇಟ್ ಆಗುತ್ತೆ, ಅದನ್ನು ಬೇಬಿ ಕುಡಿದಾಗ ಬೇಬಿ ಸಿಂಪ್ಟಮ್ಸ್ ಬರೋ ಚಾನ್ಸಸ್ ಇರುತ್ತೆ ಅಂತ ಹೇಳ್ತೀವಿ. ಅದಕ್ಕೆ ತಾಯಿಗೆ ಏನೂ ಕೊಡೋದೇ ಇಲ್ಲ, ಬರೀ ಇವಾಗ ಏನಾಗುತ್ತೆ ರಸಮ್ಮು ಆ ಥರ ಕೊಡ್ತಾ ಇರ್ತಾರೆ ಪಥ್ಯ ಆಹಾರ. ಅದು ಯೂಶಲಿ ಈಗ ಪ್ರೆಗ್ನೆನ್ಸಿ ಮುಗಿದ್ಮೇಲೆ ಮದರ್ ಹ್ಯಾಸ್ ಅಂಡರ್ಗಾನ್ ಸೋ ಮೆನಿ ಪ್ರಾಸೆಸ್. ಒಂದು ಮಗು ಡೆಲಿವರಿ ಆಗಿ ಬರಬೇಕಂದ್ರೆ ಮದರ್ಗೆ ಎಷ್ಟೊಂದು ಸ್ಟ್ರೆಸ್ ಇರುತ್ತೆ, ಅದರಿಂದ ಆಚೆ ಬಂದಿರ್ತಾರೆ. ಅವ್ರಿಗೆ ಇನ್ನೂ ನ್ಯೂಟ್ರಿಷಿಯಸ್ ಫುಡ್ ಕೊಡ್ಬೇಕು ನಾವು. ಇನ್ನು ಚೆನ್ನಾಗಿರೋ ಊಟಗಳು ಕೊಟ್ಟು, ಅಂದರೆ ಜಾಸ್ತಿ ನ್ಯೂಟ್ರಿಯನ್ಸ್ ಇರೋ ಊಟ ಕೊಟ್ಟರೆ ಅವ್ರ ಬಾಡಿನೂ ಸ್ಟ್ರೆಂಥನ್ ಆಗುತ್ತೆ. ಮತ್ತು ಇವಾಗ ಏನು ಲಾಸ್ ಆಗಿದೆ ಇಷ್ಟು ದಿನದಿಂದ, ಅವ್ರು ಏನು ಎಷ್ಟು ಕ್ಯಾಲರೀಸ್ ಬರ್ನ್ ಮಾಡಿರ್ತಾರೆ ಮಗು ಒಂದು ಡೆಲಿವರಿ ಆಗಬೇಕಂದ್ರೆ. ಸೊ ನೀವು ಅದಾದ್ಮೇಲೂ ನೀವು ಬರೀ ಈ ಥರ ಕೆಲವು ಫುಡ್ ಐಟಮ್ಸ್ ಎಲ್ಲ ನಾರ್ಮಲ್ ಏನು ಇವಾಗ ಏನು ಬರೀ ರಸಮ್ ಕೊಡೋದು
ಅಥವಾ ಬರೀ ಬೇಳೆ ಕಟ್ಕೊಡೋದು ಆ ಥರ ಇರ್ತಾರೆ. ಅದರಲ್ಲಿ ಏನೋ ಅಷ್ಟು ನ್ಯೂಟ್ರಿಯನ್ಸ್ ಇರಲ್ಲ. ಸೊ ತಾಯಿಗೆ ಅದು ಸಾಕಾಗಲ್ಲ. ಮೇಕ್ ಶೂರ್ ಎಲ್ಲ ಥರ ಹಣ್ಣು ಕೊಡ್ಬೋದು. ನೀವು ನಾನ್ ವೆಜಿಟೇರಿಯನ್ಸ್ ಆದರೆ ನಾನ್ ವೆಜಿಟೇರಿಯನ್ ಡಯಟ್ ಶುರು ಮಾಡ್ಬೋದು. ಈ ಥರ ಕೊಡೋದ್ರಿಂದ ಅವರು ಬೇಗ ಸ್ವಲ್ಪ ಇದಾಗ್ತಾರೆ. ಮತ್ತೆ ಅವರು ಫೀಡ್ ಮಾಡ್ತಿರೋದು ಇನ್ನೂ ಎಕ್ಸ್ಟ್ರಾಕ್ಟ್ ಆಗ್ತಾ ಇರುತ್ತೆ. ಶಿ ಹ್ಯಾಸ್ ಟು ಸ್ಪೆಂಡ್ ಸೋ ಮಚ್ ಎನರ್ಜಿ. ಮತ್ತೆ ಫೀಡ್ ಮಾಡಬೇಕು, ಮಗು ನೋಡ್ಕೋಬೇಕು, ಅವ್ರಿಗೂ ಸ್ಲೀಪ್ ಇರಲ್ಲ, ಸ್ಟ್ರೆಸ್ ಫ್ಯಾಕ್ಟರ್ಸ್ ಜಾಸ್ತಿ ಇರುತ್ತೆ. ಅದೆಲ್ಲೇ ಫುಡ್ಡು ಈ ಥರ ಕಮ್ಮಿ ಈ ಥರ ತಗೊಳ್ಳೋದ್ರಿಂದ ಅದೇ ಮದರ್ಗೆ ಇನ್ನೂ ಹಜಾಟೆ ಜಾಸ್ತಿ ಆಗುತ್ತೆ. ಎಲ್ಲ ತಿಂದಿದ್ದು ಏನು ಮಗು ತಾಯಿ ತಿಂತಾರೆ ಅದೆಲ್ಲ ಮಕ್ಳಿಗೆ ಹಾರ್ಮ್ ಆಗುತ್ತೆ. ಆ ಥರ ಇಲ್ಲ. ಓನ್ಲಿ ಸರ್ಟನ್ ಡ್ರಗ್ಸ್ ಅದು ಟು ಸಮ್ ಲಿಟಲ್ ಎಕ್ಸ್ಟೆಂಟ್ ಅಷ್ಟೇ, ತುಂಬ ಕಮ್ಮಿ ಆಗಷ್ಟೇ ಮಗು ಮೇಲೆ ಪರಿಣಾಮ ಬೀಳುತ್ತೆ. ಸೊ ನೀವು ತುಂಬ ಪಥ್ಯ ಮಾಡೋದು ಬೇಕಾಗಿಲ್ಲ ಅಂತ. ಓಕೆ, ಇನ್ನು ಹೈಜೀನ್ ಅಂತ ಬಂದಾಗ ನೀವು ಹೇಳಿದ್ರಿ ತಾಯಿ ಎಷ್ಟು ಹೈಜೀನಿಕ್ ಕ್ಲೆನ್ಲಿನೆಸ್ ಆಗಿ ಮಗುವಿನ ವಾತಾವರಣವನ್ನು ನೋಡ್ಕೊಳ್ತಾರೋ ಅಷ್ಟು ಇಬ್ರು ಕೂಡ ಹೆಲ್ದಿ ಆಗಿರ್ತಾರೆ ಅಂತ. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಫಸ್ಟ್ ತಾಯಿ ಆಬ್ವಿಯಸ್ಲಿ ತಾಯಿ ಹೈಜಿನಿಕ್ ಆಗಿರಬೇಕು. ಅವರು ಸ್ನಾನ ಮಾಡೋದಾಗಲಿ, ಅವ್ರು ಫ್ರೀಕ್ವೆಂಟಾಗಿ ಹ್ಯಾಂಡ್ ವಾಶ್ ಮಾಡಬೇಕು. ಏನೇ ಮಗುಗೆ ಕೊಡೋಕ್ಕಿಂತ ಮುಂಚೆ ಮಗು ಕೈ ತೊಳಿಬೇಕು. ಆಮೇಲೆ ಯಾವಾಗಲೂ ಮಕ್ಕಳದು ಒಂದು ಹ್ಯಾಬಿಟ್ ಇದೆ, ಏನೇ ಕೊಟ್ಟರು ಬಾಯಿಗೆ ಹಾಕೊಳ್ಳೋದು ಅಥವಾ ಕೆಳಗಡೆ ಬಿಟ್ಟರೆ ಎಲ್ಲನೂ ತೊಗೊಂಡು ಬಾಯಿಗಳೋದು. ಹಾಂ, ಸೊ ಯಾವಾಗ ಫ್ರೀಕ್ವೆಂಟಾಗಿ ಹ್ಯಾಂಡ್ ವಾಶ್ ಮಾಡ್ತಾ ಇರಬೇಕು. ಮೇಯ್ನ್ಲಿ ಮಗು ಸುತ್ತಮುತ್ತ ಅವ್ರಿಗೇನು ಕೈಗೆ ಸಿಗೋಂಥದ್ದು ವಸ್ತುಗಳೇನಿದೆ ಅದು ಕ್ಲೀನಾಗಿರಬೇಕು. ಸೊ ಎಷ್ಟು ಯೂಶಲಿ ನಾವು ಮಕ್ಕಳು ನೋಡ್ಕೊಳ್ಳೋಕೆ ಅಲ್ಲೇ ಇರ್ತೀವಿ, ಬಟ್ ಕೆಲವೊಂದೆಲ್ಲ ಅನ್ಎವಿಟಬಲ್ ಅಂತ ಹೇಳ್ತೀವಿ. ಎಷ್ಟು ಅವಾಯ್ಡ್ ಮಾಡಿದ್ರು ಸಮಥಿಂಗ್ಸ್ ಕಾಣ್ ಬಿ ಆ ಥರ ಇರುವಾಗ ಮೇಕ್ ಶೋರ್ ಹ್ಯಾಂಡ್ ವಾಶ್ ಚೆನ್ನಾಗಿರಲಿ, ಬಾಯಿ ತೊಳಿಬೇಕು ಮಕ್ಕಳಿಗೆ ಯಾವಾಗ್ಲೂ. ಆಮೇಲೆ ಏನು ಐಟಮ್ಸ್ ತೊಗೊತಾ ಇದ್ದಾರೆ ಅದ್ರ ಮೇಲೆ ಒಂದು ಐಡಿಯಾ ಇರಬೇಕು. ಇವಾಗ ಮಕ್ಕಳು ಸುತ್ತಮುತ್ತ ಏನೇನು ಐಟಮ್ಗಳು ಇಟ್ಟಿದ್ದೀವಿ, ಏನೇನು ಆಬ್ಜೆಕ್ಟ್ಸ್ ಇದೆ ಅವ್ರಿಗೆ ಆಟ ಆಡೋದಾಗಲಿ ಅದ್ರ ಬಗ್ಗೆ, ಅದರಿಂದ ಮಗುಗೆ ಏನಾರು ಹಾರ್ಮ್ಫುಲ್ ಥರ ಇಟ್ಟಿದ್ದೀವಿ ಅದ್ರ ಬಗ್ಗೆ ಒಂದು ಬೇಸಿಕ್ಕಾಗಿ ಐಡಿಯಾ ಇರಬೇಕು. ದಟ್ ಇಸ್ ದೇರ್. ಆ್ಯಂಡ್ ಮೇಕ್ ಶೋರ್ ಪಾಪುಗಳಿಗೆ ಯೂಶಲಿ ಜಾಸ್ತಿ ಬಿಸಿಲಲ್ಲಿ ಒಣಗಿಸಿರೋ ಬಟ್ಟೆ ಹಾಕಬೇಕು. ಹಸಿ ಬಟ್ಟೆ ಹಾಕೋದು ಮತ್ತು ಅಗೇನ್ ಅದು ಅಲರ್ಜಿಕ್ ಆಗುತ್ತೆ. ನಾವು ಅದು ಹೇಳ್ತೀವಿ. ಕ್ಲಾತ್ಸ್ ಯೂಸ್ ಮಾಡ್ತಾರೆ ಯೂಶಲಿ ಹುಟ್ಟಿದ ಮಕ್ಕಳಿಗೆ. ಅದೇನಾದರೆ ಅಂದರೆ ಹೊಸ ಬಟ್ಟೆಗಳದ್ದು ಫೈಬರ್ಸ್ ಎಲ್ಲ ಬರ್ತಾ ಇರುತ್ತೆ, ಅದು ಅಲರ್ಜಿಕ್ ಆಗೋ ಸಿಂಪ್ಟಮ್ಸ್ ಇರುತ್ತೆ. ಒಂದು ಸತಿ ಒಗ್ದಾದ್ಮೇಲೆ ಅದು ಬಿಸಿಲಲ್ಲಿ ಒಣಗಿದಾಗ ಮೋಸ್ಟ್ ಆಫ್ ದ ಬ್ಯಾಕ್ಟೀರಿಯಾಸ್ ವಿಲ್ ಬಿ ಡೆಡ್ ಬೈ ದಟ್ ಟೈಮ್. ಸೊ ಆ ಥರ ಬಟ್ಟೆಗಳು ಹಾಕಬೇಕು, ಫುಲ್ ಕವರ್ ಮಾಡಬೇಕು. ಯೂಶಲಿ ಅದು ಈ ಥರ ಸೀಸನ್ಸಲ್ಲಿ ಆಬ್ವಿಯಸ್ಲಿ ಕವರ್ ಮಾಡಬೇಕು ಬೇಬೀಸ್ನ. ಸೊ ದಟ್ ವುಡ್ ಬಿ ಗುಡ್. ಆ್ಯಂಡ್ ಮೇಕ್ ಶೋರ್ ಕರೆಕ್ಟ್ ಟೈಮ್ಗೆ ದೇ ಹ್ಯಾವ್ ಟು ಬಿ ಫೆಡ್ ಆ್ಯಂಡ್ ಸ್ಲೀಪ್ ಇಸ್ ಆಲ್ಸೋ ಅಡಿಕ್ವೇಟ್ಲಿ ಮಲಗಿಸ್ಬೇಕು ಆ ಟೈಮ್ಗೆ. ಇನ್ನು ಎಷ್ಟೋ ಬಾರಿಗಳಲ್ಲಿ ಅಲರ್ಜಿ ಬೇಬೀಸ್ಗಳಿಗೂ ಆಗ್ತಾ ಇರುತ್ತೆ. ನೀವು ಹೇಳಿದ್ರೆ ಈಗ ಹೊಸ ಬಟ್ಟೆ ಏನಕ್ಕೆ ಹಾಕಲ್ಲ ಅಂದ್ರೆ ಅಲರ್ಜಿಕ್ ಆಗುತ್ತೆ. ಸರ್ಟನ್ ಥಿಂಗ್ಸ್ನ ಯೂಸ್ ಮಾಡಬೇಡಿ, ಡಸ್ಟ್ ಇರುತ್ತೆ, ಅಥವಾ ಆ ಮಗುಗೆ ಯೂಸ್ ಮಾಡುವಂಥ ಬ್ಲಾಂಕೆಟ್ಸ್ ಆಗಿರ್ಬೋದು, ದ ಬೇಬಿ ಬೆಡ್, ಮಸ್ಕಿಟೋಸ್, ಈ ರೀತಿಯಾಗಿ ಹೈಜಿನಿಕ್ ಬಂದಾಗ ಮ್ಯಾಮ್ ನಾವು ಈಗ ಎಷ್ಟೋ ಜನ ಸ್ಯಾವ್ಲೋನ್ ಆಗಿರ್ಬೋದು, ಮೆಡಿಕಲ್ ಸಿಗುವಂಥದ್ದನ್ನೆಲ್ಲ ಯೂಸ್ ಮಾಡಿ ಅದರಲ್ಲಿ ಬಟ್ಟೆನ ಹಾಕಿ ನೀವು ಹೇಳೋ ರೀತಿ ಡ್ರೈ ಮಾಡೋದ್ರಿಂದ ಸೊ ಬೇಬಿ ಎಷ್ಟು ಅಲರ್ಜಿಕ್ಕಿಂತ ದೂರ ಆಗುತ್ತೆ ಅಂತ. ಸಿನ್ಸ್ ಬೇಬೀಸ್ ನ್ಯೂ ಬಾರ್ನ್ ಬೇಬೀಸ್ ಏನಾಗುತ್ತೆ ಅಂದರೆ ಯಾವುದಕ್ಕೆ ಅಲರ್ಜಿಕ್ ಇರುತ್ತೆ ಅಂತ ನಮ್ಗೆ ಇನ್ನೂ ಗೊತ್ತಿರಲ್ಲ. ಸ್ವಲ್ಪ ಅಡಲ್ಟ್ಸ್ ಅಂದರೆ ನಮ್ಗೆ ಗೊತ್ತಿರುತ್ತೆ. ಇವಾಗ ಒಂದು ಸ್ವಲ್ಪ ಡಸ್ಟ್ ಆಗಲಿ, ಹೊರಗಡೆ ಹೋದಾಗ ಧೂಳಿಗೆ ನಮ್ಗೆ ಗೊತ್ತಿರುತ್ತೆ, ಓಕೆ ಈ ಕಡೆ ಹೋದರೆ ನಂಗೆ ಅಲರ್ಜಿ ಇದೆ ಅಂತ. ಇನ್ನು ಬೇಬೀಸ್ಗೆ ವಿ ಆರ್ ಯೆಟ್ ಟು ಡಿಸ್ಕವರ್ ಯಾವ ಬೇಬೀಸ್ಗೆ ಹೆಂಗೆ ರೆಸ್ಪಾಂಡ್ ಮಾಡ್ತಾರೆ ಎಲ್ಲದಕ್ಕೂ ಅಂತ. ಸೊ ಟು ಬಿ ಆನ್ ದ ಸೇಫರ್ ಸೈಡ್ ಬೆಟರ್ ಟು ಅವಾಯ್ಡ್ ಆಲ್ ಆಫ್ ದೆಮ್. ಎಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಅವಾಯ್ಡ್ ಮಾಡೋಣ. ಇವಾಗ ನಾರ್ಮಲಿ ನಾವು ಬೇಬಿ ಸುತ್ತಮುತ್ತ ಏನಿರುತ್ತೆ ಅಂದರೆ ಕ್ಲಾತ್ಸ್ ಅಷ್ಟೇ ಹೇಳ್ದಂಗೆ ಬಟ್ಟೆ ಆದಷ್ಟು ತುಂಬ ಬಿಸಿಲಲ್ಲಿ ಒಣಗಿರೋ ಬಟ್ಟೆ ಹಾಕೋದು ಒಳ್ಳೆಯದು. ಸೊ ಆ್ಯಂಡ್ ಫುಡ್ ಐಟಮ್ಸು ಅಷ್ಟೇ. ಈ ಸೀಸನಲ್ ಫುಡ್ಸ್ ಆಗಲಿ ಒಂದೊಂದು ಏಜ್ಗೆ ಈ ಐಟಮ್ಸಿಂದ ಶುರು ಮಾಡಬೇಕು ಅಂತ ಹೇಳ್ತೀವಿ. ಈಗ 6 ತಿಂಗಳ ತನಕ ಎದೆ ಹಾಲು ಬಿಟ್ಟು ಏನೂ ಕೊಡೋಂಗಿಲ್ಲ. 6 ತಿಂಗಳಿಂದ 1 ವರ್ಷ ತನಕ ಯೂಶಲಿ ನಾವು ಕೌಸ್ ಮಿಲ್ಕ್ ಅಂದ 1 ವರ್ಷ ಆದ್ಮೇಲೆ ಶುರು ಮಾಡ್ತೀವಿ. ಹಸು ಆಗಲಿ ಎಮ್ಮೆ ಹಾಲಾಗಲಿ. ಏನಕ್ಕೆ ಅಂದರೆ ಕೌ ಮಿಲ್ಕ್ ಅಲರ್ಜಿ ಅಂತಲೂ ಕೆಲವೊಂದು ಮಕ್ಕಳಿಗೆ ಶುರು ಆಗುತ್ತೆ. ಅಲ್ಲಿರೋ ಸೊ ತಾಯಿ ಎದೆ ಹಾಲಲ್ಲಿರೋ ಅಂಶಗಳು ಮತ್ತು ಹಸು ಹಾಲ್ಗೂ ಕೆಲವೊಂದು ವ್ಯತ್ಯಾಸ ಇರುತ್ತೆ. ಸೊ ಬೇಬಿ ಅದಕ್ಕೆ ಅಡ್ಜಸ್ಟ್ ಆಗಬೇಕು ಅಂದರೆ ಅದಕ್ಕೂ ಬೇಬೀಸ್ಗೆ ಸ್ವಲ್ಪ ಇಮ್ಯುನಿಟಿ ಪವರ್ ಡೆವಲಪ್ ಆಗಬೇಕು. ಅದು ಯೂಶಲಿ 1 ಇಯರ್ ಆದಮೇಲೆ ಶುರು ಮಾಡೋದು ಒಳ್ಳೆಯದು. ಇದೇ ಥರ ಯೂಶಲಿ 6 ಮಂತ್ಸ್ ಆದಮೇಲಿಂದ ಮಕ್ಕಳಿಗೆ ಕೆಲವೊಂದು ಹಣ್ಣು ಯಾವಾಗ ಶುರು ಮಾಡಬೇಕು ಅವಾಗಲೇ ಶುರು ಮಾಡಬೇಕು, ಕೆಲವೊಂದು ಫುಡ್ ಐಟಮ್ಸ್ ಆಗಲಿ. ಯಾಕಂದರೆ ಬೇಬೀಸ್ ಅಷ್ಟು ಏಜ್ ಆದಮೇಲೆ ದೇ ವಿಲ್ ಬಿ ಏಬಲ್ ಟು ಟಾಲರೇಟ್ ಏನಾದರೂ ಇನ್ಫೆಕ್ಷನ್ ಆಗಲಿ ಅದನ್ನು ಸ್ವಲ್ಪ ಓವರ್ಕಮ್ ಮಾಡೋ ಅಂಥ ಶಕ್ತಿ ಇರುತ್ತೆ, ಇಮ್ಯುನಿಟಿ ಪವರ್ ಚೆನ್ನಾಗಿ ಬಂದಿರುತ್ತೆ ಅಂತ. ಸೊ ಅದ್ರ ಬಗ್ಗೆ ಸ್ವಲ್ಪ ಐಡಿಯಾ ಇರಬೇಕು ಹೊಸ ತಾಯಂದ್ರಿಗೆ. ಅದರ ಲೈಕ್ ನ್ಯೂಲಿ ಬಾರ್ನ್ ಬೇಬೀಸ್ ಆಗಲಿ ಮದರ್ಸ್ಗಾಗಲಿ ಇಷ್ಟು ಐಡಿಯಾ ಇದ್ದರೆ ಅಟ್ಲೀಸ್ಟ್ ದಟ್ ವಿಲ್ ಬಿ ಹೆಲ್ಪ್ಫುಲ್. ಬೇಬೀಸ್ ಅನ್ನೆಸರಿ ಸಿಕ್ಕಾಗೋದು ಅವಾಯ್ಡ್ ಮಾಡ್ಬೋದು. ಹಲೋ ಹಲೋ, ನಮಸ್ತೆ ಮೇಡಮ್, ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ನಾವು ಶಿವಮೊಗ್ಗದಿಂದ ಸರ್. ನಮಸ್ತೆ. ನಮಸ್ತೆ, ಹೇಳಿ ಮೇಡಮ್. ಡಾಕ್ಟರ್ ಮೇಘನಾ ಅವರಿದ್ದಾರೆ, ಮಾತನಾಡಿ. ಹಲೋ ಹಲೋ, ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್, ಹೇಳಿ. ನಾವು ಶಿವಮೊಗ್ಗದಿಂದ ಮಾತಾಡ್ತಿರೋದು. ಹೇಳಿ ಮೇಡಮ್, ಡೆಂಗು ಜ್ವರದ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಬೇಕಾಗಿತ್ತು. ಇವಾಗ ನಾವು ಆಲ್ರೆಡಿ ಹೇಳ್ದಂಗೆ ಡೆಂಗು ಇಟ್ಸ್ ಸೀಸನಲ್ ಡಿಸೀಸ್. ಒಂದು ವೆಕ್ಟರ್ ಬಾರ್ನ್ ಅಂದರೆ ಮೇಲಿ ಸೊಳ್ಳೆ ಕಚ್ಚಿರೋದ್ರಿಂದ ಆಗ್ತಾ ಇದೆ ಡೆಂಗ್ಯೂ. ನೀವು ಆದಷ್ಟು ಮನೆಯಲ್ಲಿ ಸೊಳ್ಳೆಗಳನ್ನ ಅವಾಯ್ಡ್ ಮಾಡಬೇಕು, ಕ್ಲೀನ್ಲಿನೆಸ್ ಮೇಂಟೈನ್ ಮಾಡಬೇಕು. ಆಮೇಲೆ ಸಿಮ್ಟಮ್ಸ್ ಆದಷ್ಟು ಬೇಗ ಏನಾದರೂ ನಿಮಗೆ ನಾರ್ಮಲಾಗಿ ಫೀವರ್ ಬರ್ತಾ ಇದೆ, 1-2 ಡೇಸ್ ಆದರೂ ಕಮ್ಮಿ ಆಗ್ತಾಯಿಲ್ಲ, ದೊಡ್ಡವರಲ್ಲಿ ಹೇಳೋದಾದರೆ ತುಂಬ ಜ್ವರ ಜಾಸ್ತಿ ಆಗ್ತಾ ಇದೆ, ಮೈಕೈ ನೋವು ಬರ್ತಾ ಇದೆ, ಆ ಥರ ಅರ್ಲಿ ಸಿಮ್ಟಮ್ಸ್ ಇದ್ದಾಗ ಆದಷ್ಟು ಬೇಗ ಹೋಗಿ ಡಾಕ್ಟರ್ಗೆ ಕನ್ಸಲ್ಟ್ ಮಾಡೋದು ಒಳ್ಳೆಯದು.
ಡೆಂಗೂಗೆ ಬೇರೆ ಥರ ಮೆಡಿಕೇಶನ್ಸ್ ಅಂತ ಹೇಳಕ್ಕೆ ಬರಲ್ಲ. ಬೆಟರ್ ಒಂದ್ಸತಿ ಹೋಗಿ ಡಾಕ್ಟರ್ಗೆ ತೋರಿಸಿ ನಿಮಗೆ ಹೆಂಗೆ ಬರ್ತಾ ಇದೆ, ನಿಮ್ಮ ಬಾಡಿ ಹೆಂಗೆ ರೆಸ್ಪಾಂಡ್ ಮಾಡ್ತಾ ಇದೆ ಅಥವಾ ನಿಮಗೆ ಡಿಸೀಸ್ ಹೆಂಗೆ ಕಾಣಿಸ್ಕೋತಾ ಇದೆ ಅದು ನೋಡ್ಕೊಂಡು ಅದ್ರ ತಕ್ಕನಾಗಿ ಟ್ರೀಟ್ಮೆಂಟ್ ತೊಗೊಳೋದು ಒಳ್ಳೆಯದು. ಮೇಡಮ್ ನಮ್ಮ ಕಸಿನ್ಸ್ಗೆ ಟೈಫಾಯ್ಡ್ ಜ್ವರ ಬಂದಿತ್ತು, ಬಟ್ ಅದಕ್ಕೆ ಏನೇನು ಫುಡ್ ಅವಾಯ್ಡ್ ಮಾಡಬೇಕು ಅಂತ ಕೇಳ್ತಾ ಇರೋದು. ಟೈಫಾಯ್ಡಲ್ಲಿ ಮುಂಚೆಯಿಂದ ಒಂದು ಮಿತ್ ಇದೆ, ಅಂದರೆ ಯೂಶಲಿ ಟೈಫಾಯ್ಡ್ ಜ್ವರ ಬಂದರೆ ಅದಕ್ಕೂ ಮತ್ತೆ ಪಥ್ಯ ಆ ಥರ ಎಲ್ಲ ಮಾಡಿಸ್ತಾರೆ, ಜಾಂಡಿಸ್ ಬರುತ್ತೆ ಆ ಥರ ಎಲ್ಲ. ಟೈಫಾಯ್ಡ್ಗೆ ಇದೇ ಊಟ ತಿನ್ನಬೇಕು ಅದೇ ಊಟ ತಿನ್ನಬೇಕು ಆ ಥರ ಏನೂ ರೂಲ್ ಇಲ್ಲ. ನಾರ್ಮಲಿ ಯೂಶಲಿ ಸ್ವಲ್ಪ ನಾನ್ ವೆಜ್ ಅವಾಯ್ಡ್ ಮಾಡಿ ಅಂತ ಹೇಳ್ತೀವಿ, ನೀವು ನಾನ್ ವೆಜ್ ತಿನ್ನೋರು ಆದರೆ. ಇಲ್ಲಾಂದರೆ ಮನೇಲಿ ಮಾಡಿರೋ ಊಟ ತಿನ್ನಿ ಅಷ್ಟೇ. ಮನೇಲಿ ಬಿಸಿ ಬಿಸಿ ಏನು ಕುಕ್ ಮಾಡಿರ್ತಾರೆ ಅದು ತಿನ್ನೋದು ಆದಷ್ಟು ಒಳ್ಳೆಯದು. ನೀರು ಚೆನ್ನಾಗಿ ಕುಡೀರಿ. ಪಥ್ಯ ಏನು ಮಾಡಬೇಕು ಅಥವಾ ಈ ಹಣ್ಣು ತಿನ್ನಬಾರ್ದು, ಈ ತರಕಾರಿ ತಿನ್ನಬಾರ್ದು ಆ ಥರ ಎಲ್ಲ ಏನೂ ಇಲ್ಲ. ಟೈಫಾಯ್ಡ್ ಜ್ವರದಲ್ಲೂ ಅಷ್ಟೇ. ಸೊ ನೀವು ಎಲ್ಲ ಥರ ಹಣ್ಣುಗಳು ತಿನ್ಬೋದು, ಎಲ್ಲ ಥರ ತರಕಾರಿ ತಿನ್ಬೋದು. ಊಟನೂ ಅಷ್ಟೇ, ನಿಮ್ಗೆ ಯಾವ ಥರ ಅಡುಗೆ ಎಲ್ಲ ನಿಮ್ಮ ಮನೇಲಿ ಏನು ನಾರ್ಮಲಾಗಿ ಏನು ಮಾಡ್ತೀರಾ ಅದು ಚೇಂಜ್ ಮಾಡ್ಕೊಳ್ಳೋಂಥದ್ದು ಏನು ಬೇಕಾಗಲ್ಲ. ಬಟ್ ಜಾಸ್ತಿ ನೀರು ಕುಡಿಬೇಕು, ಚೆನ್ನಾಗಿ ಊಟ ಮಾಡಬೇಕು. ಜಾಸ್ತಿ ಏನಾಗುತ್ತೆ, ಡಿಹೈಡ್ರೇಟ್ ಆಗುತ್ತೆ, ಸುಸ್ತಾಗ್ತಾ ಇರುತ್ತೆ, ಅದೇ ಮೇನ್. ಅದಲ್ಲದೆ ಅದ್ರ ಜೊತೆಗೆ ಮೆಡಿಕೇಶನ್ಸ್ ಅಂತ ಕೊಟ್ಟಿರ್ತೀವಿ. ಟೈಫಾಯ್ಡ್ಗೆ ಆ್ಯಂಟಿಬಯೋಟಿಕ್ಸ್ ಬರುತ್ತೆ. ಆ್ಯಂಟಿಬಯೋಟಿಕ್ಸ್ ಏನು ಕೊಟ್ಟಿದ್ದೀವಿ, ಎಷ್ಟು ದಿನಕ್ಕೆ ಕೊಟ್ಟಿದ್ದೀವಿ ಅದನ್ನು ಯೂಶಲಿ ಕರೆಕ್ಟಾಗಿ ತೊಗೊಂಡ್ರೆ ದಟ್ ವುಡ್ ಬಿ ಸಾಕಾಗುತ್ತೆ ಅಷ್ಟು. ಯಾವುದರಿಂದ ಬರುತ್ತೆ? ಟೈಫಾಯ್ಡ್ ಫೀವರ್ ಅದು ಅಷ್ಟೇ ಒಂದು ಬ್ಯಾಕ್ಟೀರಿಯಾ ಅಂತ ಹೇಳ್ತೀವಿ. ಇದು ಡೆಂಗು ವೈರಸ್ ಇನ್ಫೆಕ್ಷನ್, ಟೈಫಾಯ್ಡ್ ಬ್ಯಾಕ್ಟೀರಿಯಾ ಅಂತ ಹೇಳ್ತೀವಿ. ಅದು ಅಷ್ಟೇ ಕಂಟಾಮಿನೇಟೆಡ್ ಫುಡ್ ಆ್ಯಂಡ್ ವಾಟರ್. ಅಂದರೆ ನೀವು ನೀರು ಕುಡಿಯೋದು ಯೂಶಲಿ ಕುದಿಸಿ ಆರಿಸಿರೋ ನೀರು ಕುಡೀರಿ ಅಂತ ಹೇಳ್ತೀವಿ, ಅಥವಾ ಫಿಲ್ಟರ್ ವಾಟರ್ ಕುಡೀರಿ ಅಂತ ಹೇಳ್ತೀವಿ. ನೀರಿಂದ ಮತ್ತು ಇನ್ಫೆಕ್ಟೆಡ್ ಆಗಿರೋ ಊಟದಿಂದ, ಅಂದರೆ ನೀವು ಹೊರಗಡೆ ಏನಾದ್ರು ತಿಂದಾಗ ಅಲ್ಲಿ ಹೈಜೀನ್ ಮೇಂಟೈನ್ ಮಾಡಿಲ್ಲ ಅವರು ಅಂತ ಇದ್ದಾಗ ಅದರಿಂದ ಯೂಶಲಿ ಸ್ಪ್ರೆಡ್ ಆಗುತ್ತೆ ಟೈಫಾಯ್ಡ್. ಅವರೇ ಕರೆ ಮಾಡೋದಕ್ಕಾಗಿ. ಎಸ್ ಮೇಡಮ್, ಮಾತಾಡ್ತಿದ್ದಾಗ ಸ್ಟಾರ್ಟಿಂಗಲ್ಲಿ ಹೇಳಿದ್ವಿ ವೈಟ್ ಬ್ಲಡ್ ಸೆಲ್ಸ್ ಅನ್ನೋದು ಎಷ್ಟು ಬಿಳಿ ರಕ್ತ ಕಣಗಳು ಅಂತ. ಈ ಮಕ್ಕಳಿಂದ ಹಿಡಿದು ಇನ್ಫ್ಯಾಂಟ್ ಬೇಬೀಸಿಂದ ಒಂದಷ್ಟು ಹೇಳಿ ಕೊಡೋಕ್ಕೆ ಹೊರಗಿನಿಂದ ಬಿಳಿ ರಕ್ತಗಳನ್ನು ಕೊಡೋದು ಅಷ್ಟು ಸುಲಭ ಅಲ್ಲ ಅಂತ ಕೂಡ ಹೇಳಿದ್ರಿ. ಒಂದು ಸ್ವಲ್ಪ ಏಜ್ ಆದವ್ರಿಗೆ ಇಟ್ ವಿಲ್ ಬಿ ಪಾಸಿಬಲ್ ಅಂತ. ಸೊ ಹೊರಗಿನಿಂದ ಬಿಳಿ ರಕ್ತಗಳನ್ನು ಕೊಡೋದು ಎಷ್ಟು ಅಪಾಯಕಾರಿಯಾಗಿರುತ್ತೆ ಇನ್ನು ಕಿಡ್ಸ್ ಏಜಲ್ಲಿ ನೋಡೋದು? ಒಂದು ನಾವು ಎಷ್ಟೊಂದು ಸತಿ ನೋಡಿದ್ದೀವಿ, ನಾವೀಗ ಅಡ್ಮಿಟ್ ಆಗಿರೋ ಪೇಷಂಟ್ಸಲ್ಲಿ ದಿನೇ ದಿನ ಬಿಳಿ ರಕ್ತ ಕಮ್ಮಿನೇ ಆಗ್ತಾ ಬರುತ್ತೆ. ಬಟ್ ಪೇಷಂಟ್ಸ್ ವಿಲ್ ಬಿ ಅವ್ರ ಪೇರೆಂಟ್ಸ್ ಇನ್ಸಿಸ್ಟ್ ಮಾಡ್ತಾ ಇರ್ತಾರೆ ಬಿಳಿ ರಕ್ತ ಕೊಟ್ಬಿಡೋಣ ಅಂತ. ಬಟ್ ಅದು ಡೆಂಗು ಅಲ್ಲಿ ಹಂಗೆ ವರ್ಕ್ ಆಗಲ್ಲ. ನಾವು ಇವಾಗ ಬಿಳಿ ರಕ್ತ ಹೊರಗಡೆಯಿಂದ ಕೊಡೋದು ಫಸ್ಟ್ ಆಫ್ ಆಲ್ ರಿಸ್ಕ್ ಇರುತ್ತೆ, ಯಾಕಂದರೆ ಅದು ಬ್ಲಡ್ ಗ್ರೂಪ್ ಮ್ಯಾಚ್ ಆಗಬೇಕು. ನಾವು ಕೊಡೋದಾಗಲಿ ಹೊರಗಡೆಯಿಂದ ಅದು ಬೇಬೀಸ್ಗೆ ಇನ್ನೂ ರಿಸ್ಕ್ ಇರುತ್ತೆ. ಯಾಕಂದ್ರೆ ನಮ್ಗೆ ನಾನು ಹೇಳ್ದಂಗೆ ಇಮ್ಯುನಿಟಿ ಟಾಲರೆನ್ಸ್ ಎಲ್ಲ ಸ್ವಲ್ಪ ಕಮ್ಮಿ ಇರುತ್ತೆ. ಅವಾಗ ಕೊಡಬೇಕಾದ್ರೂ ಕೆಲವೊಂದು ಮಕ್ಕಳಿಗೆ ರಿಯಾಕ್ಷನ್ ಆಗುತ್ತೆ. ಹೋಗ್ಲಿ ಕೊಟ್ಟಾದ್ಮೇಲೆ ಏನಾದ್ರು ಫುಲ್ ಯೂಸ್ ಆಗುತ್ತೆ, ಬಿಳಿ ರಕ್ತ ತಕ್ಷಣ ಏರ್ಬಿಡುತ್ತೆ ಆ ಥರನೂ ಇಲ್ಲ. ಇವಾಗ ಒಂದ್ಸತಿ ಬಿಳಿ ರಕ್ತ ಜ್ವರ ನಿಲ್ಲಿ ಆಗೋ ತನಕ ಡೆಂಗು ಇಲ್ನೆಸ್ 7 to 10 days ತನಕ ಇರುತ್ತೆ. ಕೆಲವೊಂದು ಮಕ್ಕಳಿಗೆ 10 to 12 days ತನಕ ಇರುತ್ತೆ. 3 phases ಇರುತ್ತೆ. ಫೆಬ್ರೈಲ್ ಕ್ರಿಟಿಕಲ್ ರಿಕವರಿ ಫೇಸ್ ಅಂತ ಹೇಳ್ತೀವಿ. ಸೊ ನೀವು ಆ ಫೇಸ್ ದಾಟೋ ತನಕ ಪ್ಲೇಟ್ಲೆಟ್ಸ್ ಕಮ್ಮಿ ಆಗೋ ಚಾನ್ಸಸ್ ಇರುತ್ತೆ. ಒಂದ್ಸತಿ ರಿಕವರಿ ಫೇಸಿಗೆ ಬಂದಮೇಲೆ ಮಗು ತಂತಾನೆ ಪ್ಲೇಟ್ಲೆಟ್ಸ್ ಇಂಪ್ರೂವ್ ಆಗುತ್ತೆ. ಅದು ಯೂಶಲಿ 10 days ಮೇಲೆ ತಂತಾನೆ ಪ್ಲೇಟ್ಲೆಟ್ಸ್ ಇಂಪ್ರೂವ್ ಆಗುತ್ತೆ. ಅನ್ಲೆಸ್ ನಾವು ಯಾವಾಗ ಪ್ಲೇಟ್ಲೆಟ್ಸ್ ತುಂಬ ಕಮ್ಮಿ ಆಗಿ, ನಾನು ಆಗಲೇ ಹೇಳಿದಂಗೆ ಬ್ಲೀಡಿಂಗ್ ಮ್ಯಾನಿಫೆಸ್ಟೇಷನ್ಸ್ ಏನಾದ್ರು ಕಂಡು ಬಂದರೆ, ಪೆಟಿಕೆ ಅಂದರೆ ಕೈಯಲ್ಲಿ ಕೆಂಪು ಚುಕ್ಕಿ ಥರ ಶುರು ಆಗೋದು, ರ್ಯಾಶ್ ಥರ ಶುರು ಆಗೋದು, ಮೂಗಲ್ಲಿ ಬ್ಲೀಡ್ ಆಗೋದು, ಮೋಷನ್ಸಲ್ಲಿ ರಕ್ತ ಹೋಗೋದು, ಆ ಥರ ಆಗಿ ಸಿವಿಯರಾಗಿ ಪ್ಲೇಟ್ಲೆಟ್ ಕಮ್ಮಿ ಇರೋ ಮಕ್ಕಳಿಗೆ ಮಾತ್ರ ನಾವು ಪ್ಲೇಟ್ಲೆಟ್ಸ್ನ ಕೊಡಬೇಕು ಅಷ್ಟೇ. ಇಲ್ಲಾಂದರೆ ಎಲ್ಲ ಮಕ್ಳಿಗೂ ಪ್ಲೇಟ್ಲೆಟ್ಸ್ ಕೊಡೋದು ಬೇಕಾಗಿಲ್ಲ. ಬೇಬಿ ಆರಾಮಾಗಿದೆ, ಪಾಪುಗೆ ಬರೀ ಪ್ಲೇಟ್ಲೆಟ್ ಕಮ್ಮಿ ಇದೆ, ಜ್ವರ ಬರ್ತಾ ಇದೆ, ಬಟ್ ಏನು ಈ ಥರ ಬ್ಲೀಡಿಂಗ್ ಮ್ಯಾನಿಫೆಸ್ಟೇಷನ್ಸ್ ನಮಗೇನು ಕಂಡು ಬರ್ತಾ ಇಲ್ಲ ಅಂದರೆ ಎಲ್ಲ ಮಕ್ಳಿಗೂ ಪ್ಲೇಟ್ಲೆಟ್ಸ್ ಕೊಡೋ ಅಗತ್ಯ ಇಲ್ಲ. ಜಸ್ಟ್ ಯು ಹ್ಯಾವ್ ಟು ವೇಟ್. ಡೆಂಗು ಇಟ್ಸ್ ಒಂದು ಕೋರ್ಸ್ ಆದಮೇಲೆ 7 to 10 days ಆದಮೇಲೆ ಜ್ವರ ತಂತಾನಾಗೆ ಕಮ್ಮಿ ಆಗುತ್ತೆ. ಆಗ ಪ್ಲೇಟ್ಲೆಟ್ಸ್ ಅಂತಾನೆ ನಾರ್ಮಲಿ ಇನ್ಕ್ರೀಸ್ ಆಗುತ್ತೆ. ಓಕೆ, ಒನ್ ಮೇನ್ ಡೌಟ್ ಅಂದ್ರೆ ಒಂದು ಸಲ ಡೆಂಗ್ಯೂ ಬಂದು ಹೋದ್ಮೇಲೆ ಮತ್ತೆ ರಿಪೀಟ್ ಆಗುತ್ತೆ, ರಿಕವರ್ ಆಗ್ತಾ ಇರುತ್ತೆ, ಬರೋದೇ ಇಲ್ಲ. ಒಂದ್ಸಲ ಒಂದು ರೀತಿ ಜನರಲ್ ಅದು ಇದೇ ಇರುತ್ತೆ. ಅದಾದ್ಮೇಲೆ ಬರೋ ಸ್ವಲ್ಪ ಮೈ ಬಿಸಿ ಆಯಿತು ಅಥವಾ ಏನಾದರೂ ಅಂದರೆ ಮತ್ತೆ ಬಂದ್ಬಿಡ್ತೇನೋ ಅಂತ ಗಾಬರಿ ಆಗ್ತಾರೆ. ಇಸ್ ಇಟ್ ರಿಕವರಿಂಗ್ ಅಥವಾ ಒಂದ್ಸತಿ ಡೆಂಗ್ಯೂ ಬಂದರೆ ಮತ್ತೆ ಬರೋ ಚಾನ್ಸಸ್ ಇಲ್ವಾ? ಬರ್ಬೋದು, ಮತ್ತೆನೂ ಬರ್ಬೋದು ಡೆಂಗ್ಯೂ. ಯಾಕಂದರೆ ನಾನು ಹೇಳ್ದಂಗೆ ಡೆಂಗ್ಯೂ 4 ಥರ ಸೀರೋ ಟೈಪ್ಸ್ ಇದೆ. ವೈರಸ್ 4 ಥರ ಇದೆ ಡೆಂಗ್ಯೂ ವೈರಸ್ಸಲ್ಲಿ. ಸೊ ನಿಮಗೆ ಯಾವ್ದಾದ್ರು ಒಂದು ವೈರಸ್ಸಿಂದ ಬಂದಿದ್ರೆ ನಿಮ್ಮ ಬಾಡಿ ಅದು ಗೊತ್ತಾಗುತ್ತೆ. ಒಂದ್ಸತಿ ನಿಮ್ಗೆ ಒಂದು ಇನ್ಫೆಕ್ಷನ್ ಬಂದಿದೆ ನಿಮ್ಮ ಮೈಗೆ ಅಂತ ಹೇಳಿದ್ರೆ ನಿಮ್ಮ ಬಾಡಿ ಅದಕ್ಕೆ ಮೆಮೊರಿ ಸೆಲ್ಸ್ ಅಂತ ಹೇಳ್ತೀವಿ ಮೈಯಲ್ಲಿ. ಸೊ ಅದು ನಾವು ಹೆಂಗೆ ಈಗ ಯಾರು ಮೀಟ್ ಮಾಡಿದ್ರೆ ಒಂದು ಮೆಮೊರಿ ಇರುತ್ತೆ ನಮಗೆ, ಅದೇ ಥರ ಬಾಡಿಗೂ ನಿಮ್ಗೆ ಏನಾದ್ರು ಒಂದು ವೈರಸ್ ಇನ್ಫೆಕ್ಷನ್ ಅಟ್ಯಾಕ್ ಆಗಿದ್ರೆ ಬಾಡಿಗೆ ಒಂದು ಮೆಮೊರಿ ಇರುತ್ತೆ. ಸೊ ಅದೇ ವೈರಸ್ಸಿಂದ ಏನಾದ್ರು ಮತ್ತೆ ಇನ್ಫೆಕ್ಷನ್ ನಿಮ್ಗೆ ಆದರೆ ಬಾಡಿ ಅದನ್ನು ಫೈಟ್ ಮಾಡುತ್ತೆ. ಮುಂಚೆ ಅಷ್ಟು ಜಾಸ್ತಿ ಹೋಗಲ್ಲ ಸಿವಿಯಾರಿಟಿ. ಬಟ್ ಡೆಂಗೂಲಿ 4 ಥರ ವೈರಸ್ಗಳಿದೆ. ಯಾವ್ದಾದ್ರು ಒಂದು ವೈರಸ್ಸಿಂದ ಒಂದ್ಸತಿ ಇನ್ಫೆಕ್ಟ್ ಆಗಿರ್ತೀರಾ, ಏನಾದ್ರು ಬೇರೆ ವೈರಸ್ ಬಂದರೆ ಅಗೇನ್ ಮತ್ತೆ ಡೆಂಗು ಬರೋ ಚಾನ್ಸಸ್ ಎಸ್ ಸರ್. ಸೇಮ್ ಸಿಂಪ್ಟಮ್ಸ್ ಅಥವಾ ಅದಕ್ಕಿಂತ ಸಿಂಪ್ಟಮ್ಸ್ ವೇರಿಯೇಷನ್ ಆಗೋ ಚಾನ್ಸಸ್ ಇರುತ್ತೆ. ಇಟ್ಸ್ ನಾಟ್ ಲೈಕ್ ಒಂದ್ಸತಿ ಬಂದು ಹೋದ್ರೆ ಇವಾಗ ಬರಲ್ಲ ಅಂತ ಹೇಳಕ್ಕಾಗಲ್ಲ. ಒಂದು ಮೇನ್ ಅಂತ ಹೇಳಿದ್ರೆ ಡೆಂಗ್ಯೂ ಬಂದಂತ ಸಂದರ್ಭದಲ್ಲಿ ಫ್ರೂಟ್ಸ್ ಅಲ್ಲಿ ಬಂದಂತ ಸಂದರ್ಭ ಪಪಾಯ ಮತ್ತು ಕಿವಿ ಫ್ರೂಟ್ ಇಸ್ ಟಾಪ್ ಮೇನ್ ಪ್ರಿಯಾರಿಟಿ ಫ್ರೂಟ್ ಅಂತ ಹೇಳ್ತೀವಿ. ಸೊ ಈ 2 ಫ್ರೂಟ್ಗಳನ್ನ ತಿನ್ನೋದ್ರಿಂದ ನಿಜಕ್ಕೂ ಅದು ಸೆಲ್ಸ್ ನ ವಿರುದ್ಧ ಹೋರಾಡುತ್ತಾ ಅಥವಾ ನಮ್ಮಲ್ಲಿ ಇಮ್ಯುನಿಟಿ ಪವರ್ನ ಜಾಸ್ತಿ ಮಾಡುತ್ತೆ? ಏನ್ ಮಿತ್ ಇದೆ ಈ ಒಂದು ಥಿಂಗ್ಸ್ ಅಲ್ಲಿ ನೋಡೋದು? ಇದೊಂದು ಆಕ್ಚುಲಿ ತುಂಬಾ ದೊಡ್ಡ ಮಿತ್ ಇದೆ ಇದ್ರ ಬಗ್ಗೆ. ಪಪಾಯ ಆಗಲಿ, ಪಪಾಯ ಲೀವ್ಸ್ ಆಗಲಿ, ರಸದ್ದು ಜ್ಯೂಸ್ ಕುಡಿಯೋದು, ಪಪಾಯ ಎಲೆದು ಜ್ಯೂಸ್ ಕುಡಿಯೋದಾಗ್ಲಿ, ಮತ್ತೆ ಕಿವಿ ಹಣ್ಣು ಕುಡಿಯೋದಾಗ್ಲಿ,
ಇದೇ ತಿನ್ಬೇಕಂತ ಏನೂ ಇಲ್ಲ ಸರ್. ನಾರ್ಮಲಿ ಎಲ್ಲ ಫ್ರೂಟ್ಸ್ ತಿನ್ನೋದು ಒಳ್ಳೇದೇ. ಯೂಶಲಿ ನಾವು ಡೆಂಗ್ಯೂ ಅಲ್ಲಿ ಫ್ರೂಟ್ಸ್ ಚೆನ್ನಾಗಿ ತಿನ್ನಬೇಕು, ಫ್ರೂಟ್ ಜ್ಯೂಸಸ್ ಕುಡಿಬೇಕು, ಎಳ್ನೀರು ಕುಡಿಬೋದು, ಈ ಥರ ಹೈಡ್ರೇಟೆಡ್ ಆಗಿ ಇಟ್ಕೊಳ್ಳಬೇಕು ಅಂತ ಹೇಳ್ತೀವಿ ಅಷ್ಟೇ. ಇದರಲ್ಲಿ ಏನಿರುತ್ತೆ, ಇವಾಗ ಯೂಶಲಿ ಪಪಾಯ ಕಿವಿನೇ ಯಾಕೆ ಇಷ್ಟು ಫೇಮಸ್ ಆಯಿತು ಡೆಂಗ್ಯೂ ಅಲ್ಲಿ ಅಂತ ಹೇಳೋಕ್ಕಾದ್ರೆ ಅದರಲ್ಲಿ ಸ್ವಲ್ಪ ಆ್ಯಂಟಿ ಆಕ್ಸಿಡೆಂಟ್ಸ್ ಜಾಸ್ತಿ ಇದೆ ಬೇರೆ ಫ್ರೂಟ್ಸ್ನ ಕಂಪೇರ್ ಮಾಡಿದ್ರೆ. ಫೋಲಿಕ್ ಆ್ಯಸಿಡ್ ಅಂತ ಹೇಳ್ತೀವಿ, ಅದೊಂದು ವೈಟಮಿನ್ನು ನಮ್ಮ ಬಾಡಿಗೆ ಬೇಕಾಗಿರುತ್ತೆ. ಡೆಂಗು ಅಲ್ಲಿ ಈ ಥರ ಇಲ್ಲಸಸ್ ಅಲ್ಲಿ ಅದು ಸ್ವಲ್ಪ ಕಮ್ಮಿ ಆಗಕ್ಕೆ ಶುರು ಆಗುತ್ತೆ. ಅದಕ್ಕೋಸ್ಕರ ಇವೆರಡು ಫ್ರೂಟಲ್ಲಿ ಬೇರೆ ಫ್ರೂಟ್ಸ್ ಕಂಪೇರ್ ಮಾಡಿದ್ರೆ ಸ್ವಲ್ಪ ಹೈಯರ್ ಎಂಡಲ್ಲಿದೆ. ಸೊ ಅದನ್ನು ತಗೊಳ್ಳೋದ್ರಿಂದ ಇದಾಗುತ್ತೆ. ಬಟ್ ಅದು ತಿಂದ ತಕ್ಷಣ ಈಗ ಪಪಾಯ ಮತ್ತು ಕಿವಿ ಹಣ್ಣು ಓಕೆ, ಪಪಾಯ ಎಲೆಯಿಂದ ಏನೂ ಯೂಸ್ ಇಲ್ಲ, ಅದು ಸುಮ್ಮನೆ ಮಿತ್ತದು, ಅದು ಕುಡಿಯೋಕ್ಕೂ ಆಗಲ್ಲ, ಏನಿಲ್ಲ. ಅದು ಕುಡಿಸಿದಷ್ಟು ಇನ್ನೂ ಮಕ್ಳಿಗೆ ವಾಂತಿ ಜಾಸ್ತಿ ಆಗೋದು, ಗ್ಯಾಸ್ಟ್ರೈಟಿಸ್ ಜಾಸ್ತಿ ಆಗೋದು, ಇರೋ ಸಿಂಟಮ್ಸ್ಗೆ ಹೋಗಿ ಇನ್ನೂ ಜಾಸ್ತಿ ಮಾಡ್ತೀವಿ. ತುಂಬಾ ಹರಡಿರುವಂತ ದೊಡ್ಡ ಒಂದು ರೀತಿಯಾದಂತ ತಪ್ಪು ಮಾಹಿತಿ ಇದು ಅಂತ ಹೇಳ್ಬೋದು. ಪಪಾಯ ಎಲೆದು ಜ್ಯೂಸಿಂದ ಏನು ಇಲ್ಲ ಸರ್, ಏನು ಆ ಥರ ಏನೋ ರಿಪೋರ್ಟ್ಸ್ ಇಲ್ಲ. ಎಲೆ ಜ್ಯೂಸ್ ಕುಡಿದ ತಕ್ಷಣ ಪ್ಲೇಟ್ಲೆಟ್ಸ್ ಜಾಸ್ತಿ ಆಗ್ಬಿಡುತ್ತೆ, ಕೌಂಟ್ ಬೆಳಗ್ಗೆ ಕುಡಿದ ತಕ್ಷಣ ನೆಕ್ಸ್ಟ್ ಡೇಗೆ ಫುಲ್ ಪಾಪ ಇದಾಗ್ಬಿಡುತ್ತೆ, ಆ ಥರ ಇಲ್ಲ. ಈವನ್ ಫ್ರೂಟ್ಸ್ ತಿಂದ ತಕ್ಷಣ ಪ್ಲೇಟ್ಲೆಟ್ಸ್ ಜಾಸ್ತಿ ಆಗುತ್ತೆ ಅದು ಹೇಳಕ್ಕಾಗಲ್ಲ, ಬಟ್ ಬಾಡಿ ಅದನ್ನ ಫೈಟ್ ಮಾಡಕ್ಕೆ ಆಂಟಿ ಆಕ್ಸಿಡೆಂಟ್ಸ್ ಕೊಡ್ತೇವೆ. ಸೊ ದಟ್ ವಿಲ್ ಬಿ ಹೆಲ್ಪ್ಫುಲ್ ಅಷ್ಟೇ. ಸೊ ಹಣ್ಣು ಇದೆಲ್ಲ ಸೊ ಟು ಸಮ್ ಎಕ್ಸ್ಟೆಂಟ್ ಹಣ್ಣು ಎಲ್ಲರೂ ತಿನ್ನೋದ್ರಿಂದ ಒಳ್ಳೇದೇನೆ. ಸೊ ದಟ್ಸ್ ದೇರ್ ಅಷ್ಟೇ. ಜ್ಯೂಸ್ ಎಲೆದು ಜ್ಯೂಸ್ ಬರೀ ಪಪಾಯ ಕಿವಿನೇ ಫೋರ್ಸ್ ಮಾಡಿ ಕೆಲವೊಂದು ಮಕ್ಕಳು ತಿನ್ನಕ್ಕೆ ಇಷ್ಟ ಇರಲ್ಲ, ಅವ್ರಿಗೆ ಅದನ್ನೇ ಫೋರ್ಸ್ ಮಾಡಿ ಕೊಳ್ತಾ ಇರ್ತಾರೆ. ಸೊ ಅದನ್ನೇ ಕೊಡ್ಬೇಕಂತ ಏನಿಲ್ಲ, ಅವ್ರು ಯಾವ ಫ್ರೂಟ್ ತಿಂತಾರೆ ಅದು ಕೊಟ್ರೇನು ದಟ್ ಇಸ್ ಆಲ್ಸೋ ಗುಡ್ ಎನಫ್. ಓಕೆ, ಥ್ಯಾಂಕ್ ಯು ಮೇಡಮ್. ಹಾಗೆ ಓವರ್ ಆಲ್ ಆಗಿ ಹೇಳೋದಾದ್ರೆ ಈ ಡೆಂಗ್ಯೂ ಕುರಿತಾಗಿ ಒಂದು ಅವೇರ್ನೆಸ್ ಅವ್ರು ಕೊಡ್ತಿರೋದ್ರೆ ಒಂದು ಸಜೆಷನ್ ಪ್ಲೀಸ್. ನಾ ಆಗಲೇ ಹೇಳ್ದಂಗೆ, ಸೊ ಡೆಂಗ್ಯೂ ಇಟ್ಸ್ ಒನ್ ಆಫ್ ದ ಡೆಡ್ಲಿ ಡಿಸೀಸ್. ಸೊ ಇದಕ್ಕೆ ನಾವಾಗಿ ಆ್ಯಂಟಿಬಯೋಟಿಕ್ಸ್ ಕೊಟ್ಟು ತಕ್ಷಣ ಡೆಂಗ್ಯೂಸ್ ಕಮ್ಮಿ ಮಾಡೋಕ್ಕಾಗಲ್ಲ. ಸೊ ಬೆಟರ್ ಟು ಪ್ರಿವೆಂಟ್ ದ್ಯಾನ್ ಟು ಕ್ಯೂರ್ ಅಂತ ಹೇಳ್ತೀವಿ. ಸೊ ಅದನ್ನು ಅವಾಯ್ಡ್ ಮಾಡೋದು ಒಳ್ಳೆಯದು, ಬಂದು ಅದಾದಮೇಲೆ ಟ್ರೀಟ್ಮೆಂಟ್ ತೊಗೊಳಕ್ಕಿಂತನೂ. ಸೊ ಕೇಸಸ್ಸು ಜಾಸ್ತಿ ರಿಪೋರ್ಟ್ ಆಗ್ತಾ ಇದೆ. ಸೀಸನ್ಸು ದಿನ ಮಳೆ ಬರ್ತಾ ಇದೆ, ಅದರಿಂದ ಡೆಂಗ್ಯೂ ಕೇಸಸ್ ಜಾಸ್ತಿ ಇದೆ. ಮೇಕ್ ಶೋರ್ ನೀವು ಕ್ಲೀನಾಗಿರಿ, ನಿಮ್ಮ ಸುತ್ತಮುತ್ತ ಕ್ಲೀನಾಗಿ ಇಟ್ಕೊಳ್ಳಿ. ಬೇಬೀಸ್ಗೆ ಆದಷ್ಟು ಮನೇಲಿ ಊಟ ತಿನ್ನಿಸಿ, ಚೆನ್ನಾಗಿ ನೀರು ಕುಡಿಸಿ. ಇದಿಷ್ಟು ಮಾಡೋದ್ರಿಂದ ಟು ಸಮ್ ಎಕ್ಸ್ಟೆಂಟ್ ನಾವು ಇದನ್ನು ಅವಾಯ್ಡ್ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್ ಮೇಘನಾ ಅವರು. ಇವತ್ತು ಈ ಒಂದು ನಿಮ್ಮ ಬಿಸಿ ಸ್ಕೆಡ್ಯೂಲ್ಸಲ್ಲೂ ಕೂಡ ನಮ್ಮೊಂದಿಗೆ ಆಗಮಿಸಿ ಡೆಂಗ್ಯೂ ಕುರಿತಾಗಿ ಜನರಲ್ಲಿ ಜಾಗೃತಿ ಮೂಡಿಸೋದಕ್ಕೆ ನಮ್ಮೊಂದಿಗೆ ಕೈ ಜೋಡಿಸಿದೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ ಯು ಫಾರ್ ದಿಸ್ ಚಾನಲ್ ಆಲ್ಸೋ ಫಾರ್ ಹ್ಯಾವಿಂಗ್ ಮೀ. ನನ್ನ ಕರ್ಕೊಂಡು ಬಂದಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಎಸ್, ನೋಡೋದಲ್ಲ ವೀಕ್ಷಕರೇ, ನಿಜಕ್ಕೂ ಕೂಡ ಡೆಂಗ್ಯೂ ಜೊತೆಯಾಗಿ ಯಾವುದೇ ಆರೋಗ್ಯ ಸಮಸ್ಯೆಗಳನ್ನೋದು ನಮ್ಮಿಂದಲೇ ಆರಂಭವಾಗುತ್ತೆ. ನಮ್ಮ ಸುತ್ತಮುತ್ತಲ ವಾತಾವರಣ ಆಗಿರ್ಬೋದು, ನಮ್ಮಲ್ಲಿ ಕಾಪಾಡಿಕೊಳ್ಳುವಂಥ ಸ್ವಚ್ಛತೆ ಏನಿದೆ ಅದು ಯಾವುದೇ ಕಾಯಿಲೆಗಳನ್ನು ಕೂಡ ನಮ್ಮಿಂದ ದೂರ ಮಾಡಲು ಸಾಧ್ಯವಾಗುತ್ತೆ. ಈಗ ಸದ್ಯಕ್ಕೆ ಈ ಮಳೆಗಾಲದ ಸಂದರ್ಭದಲ್ಲಿ ಹೆಚ್ಚಿನ ತೇವಾಂಶ ಸುತ್ತಮುತ್ತ ವಾತಾವರಣಗಳಲ್ಲಿರುತ್ತೆ. ಬೇರೆ ರೀತಿಯಾದ ಅನ್ನೆಸೆಸರಿ ನೀರನ್ನು ನಿಲ್ಲಿಸೋದಾಗಿರ್ಬೋದು, ವಾಟರ್ ಟ್ಯಾಂಕ್ಗಳನ್ನು ಕ್ಲೀನಾಗಿ ಇಟ್ಕೊಳ್ಳೋದು, ಜೊತೆಗೆ ನಾವು ಕುಡಿಯೋ ನೀರು, ಬಳಸುವ ಆಹಾರ ಏನಿದೆ ಅದು ಎಷ್ಟು ಮನೆಯಿಂದ ಆಗಿರುತ್ತೆ ಅದು ಅಷ್ಟೇ ಆರೋಗ್ಯಕ್ಕೂ ಕೂಡ ಒಳ್ಳೆಯದಾಗಿರುತ್ತೆ. ಹೊರಭಾಗದಲ್ಲಿ ಏನಿದ್ರು ಕೂಡ ಅನ್ಹೈಜೀನಿಕ್ ಅನ್ನೋದಕ್ಕೆ ಇವತ್ತಿನ ಕಾಯಿಲೆಗಳು ಕೂಡ ಅದಕ್ಕೆ ಎಕ್ಸಾಂಪಲ್ ಅಂತ ಹೇಳ್ಬೋದು. ಸೊ ಈ ಒಂದು ಸಂಪೂರ್ಣ ಡೆಂಗ್ಯೂ ಕುರಿತಾದಂಥ ಮಾಹಿತಿಯನ್ನು ಕೂಡ ನೀಡುವಲ್ಲಿ ಡಾಕ್ಟರ್ ಮೇಘನ್ ಅವರು ನಮ್ಮೊಂದಿಗೆ ಕೈ ಜೋಡಿಸಿದ್ರು. ಸೊ ಇದು ಇವತ್ತಿನ ವಿಶೇಷವಾಗಿತ್ತು. ನೋಡ್ತಾ ಇರಿ STL TV, ಸದಾ ನಿಮ್ಮೊಂದಿಗೆ.